ಪ್ರೀತಿಯಿಂದ ಪ್ರೀತಿಯಿಂದ. ಅಮ್ಮಾಜಿ, ನೀವು ಡಿಂಪಲ್ ಬಗ್ಗೆ ಏನ್ ಅನ್ಕೊಂಡಿದ್ದೀರಾ ಅಂತ ಸರಿಯಾಗಿ ಹೇಳ್ತೀರಾ? ಪ್ರತಿ ಸತಿ ಅವಳ ಕಡೆಯಿಂದ ಏನಾದ್ರೂ ತೊಂದರೆ ಆಗುತ್ತೆ ಅಂತ ಅನ್ಕೊಳ್ಳೋಷ್ಟರಲ್ಲಿ ಅದಕ್ಕೆ ಕಾರಣ ಅವಳಲ್ಲ ಅಂತ ಆಗ್ಬಿಡ್ತಿದೆ. ಡಿಂಪಲ್ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಶಿ ಇಸ್ ಆಲ್ವೇಸ್ ಡೇಂಜರಸ್ ಟು ಅವರ್ ಫ್ಯಾಮಿಲಿ. ಪ್ರತಿ ಸರಿ ಪರೀಕ್ಷೆ ಮಾಡಿದಾಗ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಸಿಕ್ಕಾಕೊಳ್ತಿದ್ದಾಳೆ. ಇನ್ನೇನ್ ಹಿಡ್ದೇ ಬಿಟ್ಟೆ ಅನ್ನೋಷ್ಟರಲ್ಲಿ ತಪ್ಪಿಸ್ಕೊಂಡು ನೋಡೋಗ್ತಾಳೆ. ಈಗ ಹೊಸದಾಗಿ ಯಾವ ತಪ್ಪಕ್ಕೆ ಸಿಕ್ಕಾಕೊಂಡ್ಲು? ಅವಳಿಂದ ದಾದಾನೇ ಇದ್ದಾನೆ ಅಂತ 100% ಕನ್ಫರ್ಮ್ ಆಯ್ತು. ನೆನಪೇ ಇಲ್ದಿರೋ ಅವಳಿಗೆ ಈ ದಾದಾ ಪರಿಚಯ ಹೇಗಾಯ್ತು? ಫಸ್ಟ್ ಆಫ್ ಆಲ್ ಈ ದಾದಾ ಯಾರು? ದಾದಾ ಅಂದ್ರೆ ಮುಂಬೈನ ದೊಡ್ಡ ರೌಡಿ. ನಿನಗಿಂತನಾ? ನನಗಿಂತ 100 ಪಟ್ಟು ದೊಡ್ಡ ರೌಡಿ. ನನ್ನ ತಲೆ ತೆಗಿಬೇಕು ಅಂತ ಸ್ವಲ್ಪ ದಿನಗಳ ಹಿಂದೆನೆ ಓಡಾಡ್ತಿದ್ದ. ನಾನು ಬಂದು ಈ ಮನೆ ಸೇರ್ಕೊಂಡ್ಮೇಲೆ ತೆಪ್ಪಗಾಗಿದ್ದಾನೆ. ಅವನು ಡಿಂಪಲ್ ಗೊತ್ತು ಅಂತ ನಿನಗೆ ಹೇಗೆ ಗೊತ್ತಾಯ್ತು? ಮತ್ತೆ ಅವರಿಬ್ರು ಭೇಟಿಯಾಗಿರೋದನ್ನ ನೀನ್ ನೋಡಿದ್ಯಾ? ದೇವಸ್ಥಾನದಲ್ಲಿ ಆ ಡಿಂಪಲ್ ಫೋಟೋಗ್ರಾಫರ್ನ ಮಾತಾಡ್ಸಲ್ಲ. ಆಗ್ಲೇ ನಮ್ಮಿಬ್ಬರಿಗೂ ಈ ಡಿಂಪಲ್ ಹಿಂದೆ ದಾದಾ ಇರ್ಬೋದಾ ಅಂತ ಅನುಮಾನ ಬಂದಿತ್ತಲ್ಲ, ಅದನ್ನ ನೆನ್ನೆ ರಾತ್ರಿನೇ ಕಂಡಿಡ್ಬಿಟ್ಟೆ. ಡಿಂಪಲ್ ಡೀಪ್ ಸ್ಲೀಪ್ ನಲ್ಲಿದ್ದಾಗ ಅವಳು ಬಾಯಿ ಬಿಡಿಸ್ಬಿಟ್ಟೆ. ನಿದ್ದೆನಲ್ಲೂ ಆರಾಮಾಗಿ ಅಲೋ ದಾದಾ ಅಂತ ಪರಿಚಯ ಇರೋ ತರ ಕೇಳ್ಬಿಟ್ಲು. ಅದೇ ಇಂಪಾರ್ಟೆಂಟ್ ಪಾಯಿಂಟ್. ಗೊತ್ತಿಲ್ಲದೆ ಇರೋರಾದ್ರೆ ಅಲೋ ಯಾರು ಅಂತ ನಿದ್ರೆಯಲ್ಲಿದ್ರು ಸರಿ ಕೇಳ್ತೀವಿ. ಅದೇ ಪರಿಚಯದ ಹೆಸರು ಕಿವಿಗೆ ಬಿದ್ದಿದ ತಕ್ಷಣ ಅವ್ರ ಹೆಸರು ಹೇಳ್ತೀವಿ. ಸರಿ ತಾನೇ ಅಮ್ಮಾಜಿ? ಹಾಗಾದ್ರೆ ಯಾವ ಕಾರಣಕ್ಕೂ ನಾವು ಅವಳ ಬಗ್ಗೆ ಸಿಂಪತಿ ತೋರಿಸ್ಬೇಕಾಗಿಲ್ಲ ಅಲ್ವಾ ಆಕಾಶ್? ಬೇಡ ಅಮ್ಮಾಜಿ, ಅವಳು ತುಂಬಾ ದೊಡ್ಡ ಉದ್ದೇಶ ಇಟ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಇಲ್ಲಾಂದ್ರೆ ಯಾರಾದ್ರೂ ತುಂಬಾ ದೊಡ್ಡ ಉದ್ದೇಶ ಇಟ್ಕೊಂಡು ಅವಳನ್ನ ಇಲ್ಲಿ ಕಳಿಸಿರ್ತಾರೆ. ಅವಳು ತೇಜು ಮದುವೆಗೆ ಸ್ಟೇ ಆರ್ಡರ್ ತಂದಾಗಲೇ ಅವಳು ಕತ್ತಿಸ್ಕಿ ಸಾಯಿಸ್ಬಿಡೋಣ ಅನ್ಕೊಂಡಿದ್ದೆ. ಆಗ್ಲಿಲ್ಲ. ಪೊಲೀಸ್ ಅವರಿಗೆ ಆಸ್ಪತ್ರೆಯವ್ರಿಗೆ ಹೇಳಿ ಅವಳನ್ನ ವಾಪಸ್ ಕಳಿಸ್ಬಿಡೋಣ. ಬೇಡ, ಅವಳು ಇಲ್ಲೇ ಇರ್ಲಿ. ಅವಳು ಹಿಂದೆ ಯಾರಿದ್ದಾರೆ ಅಂತ ಕಂಡುಹಿಡಿಬೇಕು ಅಂದ್ರೆ ಅವಳು ಇಲ್ಲಿರಲೇಬೇಕು. ಅದು ಒಂಥರ ಸರಿನೇ. ಜೊತೆಗೆ ಅಮ್ಮೈ ಟ್ರೀಟ್ಮೆಂಟ್ ಶುರುವಾಗುವಾಗ ಅವಳಿದ್ರೆ ಅಮ್ಮೈ ಕಂಫರ್ಟಬಲ್ ಆಗಿ ಫೀಲ್ ಮಾಡ್ತಾನೆ. ಹಾಗಾದ್ರೆ ಅವಳನ್ನು ಮನೇಲೇ ಇಟ್ಕೊಂಡು ಅವಳಿಂದ ಬರೋ ಪ್ರಾಬ್ಲಮ್ನ ಫೇಸ್ ಮಾಡ್ಲೇಬೇಕು. ಅನಿವಾರ್ಯ ಅಲ್ವಾ? ಅಮ್ಮಾಜಿ, ಇವ್ ನಂಗೆ ತುಂಬಾ ಹೊಡಿತಾನೆ. ಇವಳು ತಲೆ ತಿಂತಾಳೆ. ಹಾಗಾದ್ರೆ ಇವಳನ್ನ ಎಲ್ಲಾದ್ರೂ ಒಗದಾಗ್ಬಿಟ್ಟು ಬಂದ್ಬಿಡ್ಲಾ? ಒಳ್ಳೆ ಐಡಿಯಾ. ಸಮುದ್ರಕ್ಕೆ ಬಿಸಾಕ್ಬಿಡು. ಆಮೇಲೆ ನೀನ್ ಅವಳ ಜೊತೆ ಮತ್ತೆ ಯಾವಾಗ್ಲೂ ಮಾತಾಡೋವಾಗಿಲ್ಲ, ಜಗಳ ಆಡೋವಾಗಿಲ್ಲ. ಆಯ್ತು, ಮಾತಾಡೋದಿಲ್ಲ. ನನ್ ದಾದನ್ ಕಿತ್ಕೊಳಕ್ ಬರ್ತಾಳೆ ಕಳ್ಳಿ. ದಾದನಾ? ಹಾಗಂದ್ರೆ ಯಾರು ಅಮ್ಮೈ? ದಾದಾ ಹೆಸರು ತುಂಬಾ ಚೆನ್ನಾಗಿದೆ. ಹೆಸರು ಯಾರು ಇಟ್ಟಿದ್ದು? ಬೇಬಿನಾ? ಇಲ್ಲ, ಶಮಿಕಾ. ಶಮಿಕಾ ಯಾಕೆ ಬೊಂಬೆಗೆ ದಾದಾ ಅಂತ ಹೆಸರಿಟ್ಲು? ದಾದಾ ಹತ್ರ ಕಲರ್ ಪಿಸ್ತೂಲ್ ಇದೆ ಅಂತ ಶಮಿಕಾ ಹೇಳಿದ್ಲು. ಅಮ್ಮಾಜಿ, ನಂಗೆ ಎಲ್ಲ ಕಲರ್, ಬ್ಲೂ ಕಲರ್ 2 ಪಿಸ್ತೂಲ್ ಕೊಡಿಸ್ತೀರಾ? ನನ್ ದಾದಾ ಸಿಕ್ಬಿಟ್ಟ. ದಾದಾ ಸಿಕ್ಬಿಟ್ಟ. ನನ್ ದಾದಾ ಕೊಡ. ಇದಕ್ಕೇನು ಹೇಳ್ತೀಯ ಆಕಾಶ್? ಯಾರೋ ಮಿಸ್ಸಿಂಗ್. ಈ ಡಿಂಪಲ್ ಕಿಲಾಡಿನೋ ಅದೃಷ್ಟನೇ ಅವಳ ಕಡೆಗಿದೆಯೋ ಖಂಡಿತ ಕಂಡುಹಿಡಿತೀನಿ. ನೀಲು, ನಿನ್ನ ಮದ್ವೆ ಆಗೋಕ್ಕೂ ಮುಂಚೆ ಪ್ರತಿದಿನ ನಿನ್ನನ್ನು ಹೇಗೆ ನೆನಪಿಸ್ಕೊಳ್ತಿದೆ ಗೊತ್ತಾ? ಕನ್ನಡಿಲಿ ನೋಡ್ಕೊಂಡ ಒಂಥರ ಹೌದು, ಆದ್ರೆ ನೆನಪಿಸ್ತಾ ಇರಕ್ಕೆ ಒಂದು ವಸ್ತು ಇರ್ಬೇಕಲ್ವಾ? ಅದಕ್ಕೆ ಅಲ್ಲಿ ನೋಡು. ಓ, ನವಿಲು. ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಆ ನವಿಲು ಮುಖ ನೋಡಿ ಅದಕ್ಕೆ ಮುತ್ತು ಕೊಟ್ಟು ಆಮೇಲೆ ಕೆಲಸ ಶುರು ಮಾಡ್ತದೆ. ಕಲ್ ನನಗ್ ಕೊಡು. ಸುಮ್ಮನಿರೆ. ತೇಜು ನವಿಲಿನ ವಿಷಯ ಮಾತಾಡ್ತಿದ್ದಾನೆ. ಮುತ್ತು ಕೊಡ್ತಾನಂತೆ, ಮುತ್ತು. ಬಾ ಹತ್ರ ಬಾ. ಬಾರೋ ಬರಲೋ. ನೀಲ ಹುಡುಗಿ ಅಲ್ವಾ?
ತೇಜುಗೆ ಮರ್ತೋಗಿದೆ ಅನ್ಸುತ್ತೆ, ಹೋಗೋ ಬಾರೋ ಅಂತಿದ್ದಾನೆ. ಕೋಪ ಯಾಕೋ? ನನ್ ಬದಲು ನವೀನ ತಂದು ನಿಲ್ಸಿದ್ರಲ್ಲ ಅದಕ್ಕೆ. ಇನ್ನೇನ್ ಮಾಡ್ಲಿ, ನಿಮ್ ಮನೆಗ್ ಬಂದಾಗ್ಲೆಲ್ಲ ನಿಮ್ಮ ಅಪ್ಪಯ್ಯ ಮಚ್ಚಿಡ್ಕೊಂಡು ನನ್ನ ಆಟಾಡ್ಸ್ಕೊಂಡ್ ಬರ್ತಾ ಇದ್ರು. ಹೋಗ್ಲಿ ಖುಷಿ ಪಡು, ನೀನ್ ಇಲ್ದೇ ಇದ್ದಾಗ್ಲು ನಿನ್ನ ಪ್ರತಿದಿನ ನೆನಪಿಸ್ಕೊಳ್ತಿದ್ದೆ ಅಂತ. ಆದ್ರೂ ನಂಗೆ ಯಾಕೋ ತುಂಬಾ ಹೊಟ್ಟೆ ಕಿಚ್ಚಾಗ್ತಿದೆ. ಪ್ರತಿದಿನ ನೀವು ನವೀನ ಮುಟ್ಟಿ ಮುಟ್ಟಿ ಮಾತಾಡ್ತಿದ್ರಲ್ಲ. ಇನ್ನೂ ಹೊಟ್ಟೆ ಕಿಚ್ಪಡುವಂತ ವಿಷಯ ಹೇಳ್ತೀನಿ ಕೇಳು. ನಮ್ಮನೆ ಮುಂದೆ 2 ನವಿಲುಗರಿ ಚಿತ್ರ ಬರ್ಸಿದ್ದೀನಿ, ನೋಡಿದ್ಯಾ? ಈಗ ನನ್ನ ಪ್ರೀತಿ ಅರ್ಥ ಆಯ್ತೇನೋ? ತುಂಬಾ ಚೆನ್ನಾಗಿ ಅರ್ಥ ಆಗಿದೆ. ಹತ್ರ ಬಾರೋ. ಪ್ರೀತಿಯಿಂದ